ಯಾಕಮ್ಮ ಗೌರಿ ಇಷ್ಟೊಂದು ಸಪ್ಪದಿ? ಏನಿಲ್ಲಪ್ಪ, ಏನಿಲ್ಲ. ಅಲ್ಲ ಏನಾರು ಇದ್ರೆ ಹೇಳು, ಊಟ ಮಾಡೋಗಿಲ್ಲ ಅಂದ್ರೆ. ಇಲ್ಲಪ್ಪ, ತಂಗ್ಯಾರ ಏನು ಮಾಡಾಕತ್ತಾರ? ಅವ್ರು ನಿನ್ನ ದಾರಿ ಕಾದ್ 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 ಮಕ್ಕೊಂಡ್ರು ನೋಡು ಹೊರಗೆ ಹೋಗಿ. ಇಲ್ಲೇ ಕೋಣ್ಯಾಗ ಮನುಷ್ಯನಪ್ಪ. ಹ್ಞೂ ಅಲ್ಲೇ ಮಕ್ಕೊಂಡ್ರೆ ಅಲ್ಲೇ ಇರ್ಲಿ ಬಿಡು. ಏ ಬೇಡ, ಮತ್ತೆ ನಿಮಗೆಲ್ಲ ಇದು ಆಗಲ್ಲ, ಮಕ್ಕಳಕ್ಕೆ ಗಾವ್ ಆಗಲ್ಲ. ನಾ ಕರ್ಕೊಂಡು ಬರ್ತೀನಿ ತಗೋ. ಏನಾದರೂ ಇದ್ರೆ ಹೇಳು. ಏನಿಲ್ಲಪ್ಪ. ಗೌರಿ, ಅಜ್ಜಿ ಯಾಕೋ ಏನಾತ? ಊಟ ಮಾಡೋಗ. ಹಸು ಇಲ್ಲ ಅಜ್ಜಿ ಇವತ್ತು ಯಾಕೋ. ಯಾಕೋ ಅಲ್ಲೇ ಕ್ಯಾಂಟೀನ್ದಾಗ ತಿಂದಿನಿ ಯಾವಂದಿಟ್ಟು ಬ್ಯಾಡಿ ಹಸು ಇಲ್ಲ. ಅಲ್ವಾ ಏನಾಯ್ತು? ಏನಾರ ಸಮಸ್ಯೆ ಏನಾರ ಐತನ? ಮತ್ತೆ ಕಾಲೇಜ್ನಾಗ ಯಾರು ಏನಾರ ಅಂದ್ರನ? ಯಾಕೆ ಇವತ್ತು ಇಷ್ಟೊಂದು ಲೇಟಾಗಿ ಬಂದು? ಏನಾರ ಐತೆ ಹೇಳು. ಹಂಗೇನಿಲ್ಲ ಅಜ್ಜಿ, ಎಲ್ಲ ಚಲೋನ ಐತಿ ನೋಡುವ. ಹಂಗೇನಾರ ಇದ್ರ ಹೇಳು, ಹಂಗ ಮುಚ್ಚಿಟ್ಕೊಂಡು ಕುಂದ್ರಕ್ಕೆ ಹೋಗಬೇಡ ಏನ? ಸರಿ ಅಜ್ಜಿ, ನೀವು ಮಲ್ಕೋ ಹೋಗಿ, ನಾನು ಮಲಗ್ತೀನಿ. ನಾನು ನಿನ್ನ ಜೋಡಿನ ಮಲಗ್ತೀನವ. ಯಾಕೋ ನಂಗೆ ಹಾಕೋಣೆ ಮಲ್ಕಕ್ಕೆ ಒಲ್ಲಾಗೈತಿ, ನಾನು ಇಲ್ಲೇ ಮಲಗ್ತೀನಿ. ಯಾಕೆ ಏನಾಯ್ತು ಮತ್ತೆ? ನಿನ್ನೆ ಅದು ಏನಾಯ್ತವ, ಏನಾಯ್ತು ಹೋಗ್ಲಿ ಬಿಡು, ಅದನ್ನೇನು ತೆಗೆದು ನಾನು ಇಲ್ಲೇ ಮಲ್ಕೊತೀನಿ. ನಿನ್ನ ಜೋಡಿನ ಮಲ್ಕೊತೀನಿ. ನಿನ್ನ ಜೋಡಿ ಮಲ್ಕೊಳ್ಳೋದಿಲ್ಲ? ಅಯ್ಯ ಮಲ್ಕೋ ಅಜ್ಜಿ ಇಲ್ಲೇ. ಸರಿನವ. ವೀಕ್ಷಕರೇ, ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ತಾನೆ ಇಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನನಗೆ ಗೊತ್ತಾಗ್ತಿದೆ ಸ್ವಲ್ಪ ವಿಡಿಯೋ ಲೇಟ್ ಆಗ್ತಿದೆ ಅಂತ. ಸೊ ಸ್ವಲ್ಪ ಟೈಮ್ ಕೊಡಿ ನನಗೆ. ನಾನು ಸಣ್ಣ ಕೆಲಸದಲ್ಲಿ ಬ್ಯುಸಿ ಇದ್ದೆ. ಇನ್ಮೇಲಿಂದ ಟೈಮಿಗೆ ವಿಡಿಯೋ ಬರುತ್ತೆ. ಅಪ್ಪ ಅಪ್ಪ ಎಲ್ಲಿದೆಪ್ಪ? ಇವಾಗ ಹಿಂಗೆ ಹೋದ್ರಕತ್ತನ? ಇಲ್ಲೇದಿನ ಬಾರೋ. ಏನಾತ ಅಷ್ಟೊಂದು ಚಿರಗತಿ? ಏನಾತ? ಏ ಅಪ್ಪ ಖುಷಿ ಸುದ್ದಿಯಪ್ಪ, ಈ ಸಲ ಮಾತ್ರ ಪಕ್ಕಾ ನಾವಾಗ ಗೆಲ್ತೀನಿ ನೋಡು. ಏನು ಗೆಲ್ಲೋದು? ಅದೇಂಗೆ ಹೇಳ್ತಿ? ನಾನು ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡಿದ್ದೆ, ಹೇಳ್ತೀನಿ ನೋಡು. ಫ್ಲ್ಯಾಶ್ ಬ್ಯಾಕ್ ಹೋಗುನು. ನೀನಾನು ಈ ಸಲ ಅವರಿಗೆ ಕುಸ್ತಿ ಆಡಕತ್ತಾವ. ಹೌದು ನೋಡ್ರಿ, ನಾನು ಆಡಕತ್ತೀನಿ. ಯಾಕ ನಮ್ಮ ಕಡೆಯಿಂದ ಏನಾರು ಹೆಲ್ಪ್ ಬೇಕತ್ತನ? ನೋಡು, ಈ ವರ್ಷ ನೀ ಕುಸ್ತಿಯಿಂದ ಆಡಬೇಡ. ನೀ ಆಡಕ್ಕೆ ಎಷ್ಟು ಕೊಡ್ತಾರೆ ಹೇಳಿ ನಿನಗೆ? ನಂಗೆ ಗೆದ್ರೆ ಒಂದು 30,000 ಕೊಡ್ತಾರೆ ನೋಡ್ರಿ. ನೀ ಆಡ್ಬಾರ್ದು ನೋಡು. ಆಡಿಲಿಕ್ಕಂದ್ರೆ ನಾನು ಹಿಂಗೆ ರೊಕ್ಕ ಕೊಡ್ತೀನಿ. 50,000 ಏನೋ ಇನ್ನೂ ಜಾಸ್ತಿನೇ ಕೊಡ್ತೀನಿ. ಕೊಡಿ ನನಗೆ. ಹಂಗಂದ್ರೆ ನಾನು ಎಸ್ಕೇಪ್ ಆಗ್ತೀನಿ ಇವತ್ತೇ. ತಗೋ ಇದು ದುಡ್ಡು, ಇದು ಅಡ್ವಾನ್ಸ್ ಇವತ್ತು. ಮಿಕ್ಕಿದ್ದು ನಾಳೆ ಕೊಡ್ತೀನಿ. ಥ್ಯಾಂಕ್ ಯು. ಅಂತೂ ಇಂತೂ ಒಂದು ಕೆಲಸ ಆಯ್ತು. ಹುಚ್ಚಿದ್ದಂಗೆ ನೋಡಿ ನೀನು. ಸುಮ್ಮನೆ 50,000 ರೂಪಾಯಿ ದಂಡ ಮಾಡಿದ್ದೀನಿ. ಯಾಕಪ್ಪ? ಈ ಸಲ ಅವ ಸೆಲೆಕ್ಟ್ ಮಾಡಿದ್ನಲ್ಲ, ಅವ ಅಷ್ಟು ಚಲೋ ಇಲ್ಲ ಹೇಳ್ಬೇಕಂದ್ರೆ. ನಾನು ಮಸ್ತರೇ ಪ್ಲ್ಯಾನ್ ಮಾಡಿದ್ದೆ ಹೆಂಗಾದರೂ ಸೋಲಿಸ್ಬೇಕಂತ. ಬಿಡು, ಯಾವುದೋ ಒಂಥದಲ್ಲಿಂದ ಒಳ್ಳೇದಾಗೈತಿ, ಇರಲಿ. ಯಾಕೆ ಅಪ್ಪ ಅಣ್ಣ ಇಷ್ಟೊಂದು ಹಾಗೆ ಸಾಗಿಸ್ತಾರ ಮಾಮನ ಮೇಲೆ? ಅವ್ರು ಅಷ್ಟು ಹಂಗಿಲ್ಲ, ಆದರೂ ಇವ್ರು ಯಾಕೆ ಹಿಂಗೆ ಮಾಡ್ತಾರನ? ಅವನ ಮುಂದೆ ಹೇಗಿರಾತಿದ್ದಾನೆ. ಆದರೂ ನಮ್ಮ ಪ್ರಯತ್ನ ನಾವು ಬಿಡಬಾರ್ದ? ಹಾಂಪ್ಪ, ಬಿಡಲ್ಲ ನಾವು. ಯಾವ ಸರಿಯೇ ಸೀರಿಯಲ್ ನೋಡಾಕತ್ತೀನಿ. ಮುಗಿಯಾಕೆ ಬಂದೈತಿ. ಲಕ್ಷ್ಮಿ ತಾಂಡವನು ಒಪ್ಕೊಂತಾಳೆ ಇಲ್ಲ ಅಂತ ಗೊತ್ತಾಗೋಲ್ದಾಗೈತಿ. ಒಂದಿಟ್ಟು ಸೈಡ್ ಸರಿ. ಇಕ್ಕಿ ನೋಡಿದ್ರೆ ಬರೀ ಸೀರಿಯಲ್ ಹುಚ್ಚ. ನೀನು ತವ್ರ ಮನೆಗೆ ಒಂದಿಟ್ಟು ಚಿಂತೆ ಮಾಡ್ತೇನೆ ನೀನು? ಏನು ಚಿಂತೆ ಮಾಡ್ಬೇಕು? ನನ್ನ ತವ್ರ ಮನೆಯಾಗ ಆರಾಮ ಅದಾರ. ನಾ ಚಿಂತೆ ಮಾಡೋ ಅವಶ್ಯಕತೆನೇ ಇಲ್ಲ. ಅವರೆಲ್ಲ ಆರಾಮದಾರ, ಬಟ್ ಆರಾಮಿರಾಗ ಬಿಡವಲ್ಲಲ್ಲ ಅಪ್ಪ ಮತ್ತು ಅಣ್ಣ. ಮತ್ತೇನು ಕುತಂತ್ರ ಮಾಡಿದ್ರಿ ಈಗ? ಅಲ್ಲ, ಜಾತ್ರೆಗೆ ಪ್ರತಿ ಸಲ ಗೆಲ್ಲಬೇಕಾಗಿದ್ದು ಕುಸ್ತಿ ಆಡೋದಿಲ್ಲ. ಇವ್ರು ಏನು ಮಾಡಾಕತ್ತಾರ ಗೊತ್ತಾನೆ? ಈಗ ಆ ಕುಸ್ತಿ ಪುಣ್ಣ ಊರಿಂದ ಓಡ್ತಾರ. ಬರೀ ಇದಾತಿ ಅವ್ರದ್ದು. ಯವ್ವ, ನಮ್ಮಣ್ಣ ಮಾಡಿದ ಒಂದು ತಪ್ಪಿಗೆ 10 ವರ್ಷ ಆಯ್ತು ನೋಡುವ ಹಾಗೆ ಸಾಕತ್ತ. ನೀವು ಇನ್ನೂ ಸಣ್ಣರಿದ್ರಾಗ ಸಾಕಾಗೈತೆ ನೋಡಿ ನನಗಂತರೂ. ಇನ್ನೂ ಎಷ್ಟು ವರ್ಷ ಹಾಗೆ ಸಾಧಿಸ್ತಾನೋ ಸಾಧಿಸ್ಲಿ. ನನ್ನೂ ತವ್ರ ಮನೆಗೆ ಕಳಿಸ್ಕೊಟ್ಟಿಲ್ಲ, ಅವ್ರನ್ನೂ ಇಲ್ಲ ಬರಾಕ್ ಬಿಟ್ಟಿಲ್ಲ. ಆದರೂ ಇದು ತಪ್ಪಲ್ಲ ಅನ್ಬೇ. ಏನು ತಪ್ಪ ಅಂತ ಹೇಳಿದ್ರು ಅವು ತಿದ್ಕೋಬೇಕಲ್ಲ. ತಿದ್ಕೊಳ್ಳೋ ಜಾತಿನ ಅಲ್ಲವು. ನೀ ಹೇಳೋದು ಕರೆನೇ ಐತಿ ಬಿಡು. ಹೋಗು ಹೋಗು, ಊಟ ಮಾಡಿ ಮಕ್ಕೋ. ಅವ ನಾವು ಜಾತ್ರೆಗೆ ಹೋಗೋಣಲ್ಲ? ಹೋಗೋಣ. ಊಟ ಖರ್ಚು ನೋಡಿ. ಮುಗೀತು ನಿಮ್ಮದು ಮನೆ ಹಾಳು ಕೆಲಸ? ಏನು ಮನೆ ಹಾಳು ಕೆಲಸ? ಅದ ಇಷ್ಟೊತ್ತನ ಏನೋ ಮಾಡಿ ಬಂದ್ರಲ್ಲ. ನೋಡು, ನಿನ್ನ ಬಾಯಿಗೆ ಬೀಗ ಇಟ್ಕೋ. ಹಿಂಗೆ ಮಾತಾಡಕತ್ತೀರ, ನೀನು ತವ್ರ ಮನೆಗೆ ಆಡ್ತೀನಿ ಮತ್ತೆ. ಈಗಾರ ಅದ ಖುಷಿಲಾರ ಹೋಗ್ತೀನಿ ತಗೋ. ಇನ್ನು ಈ ಥರ ನನ್ನ ತವ್ರ ಮನೆ ಮೇಲೆ ಹಾಗೆ ಸಾಧಿಸಿದ್ರೆ ನಂಗೆ ಹೆಂಗೆ ಇರ್ಬೇಕು ಅನ್ಸುತ್ತಿಲ್ಲ? ಅಲ್ಲೇ ಇರೋ ಹಂಗಾರ. ಸರಿ, ಹಂಗಾರೆ ಹೋಗ್ತೀನಿ ತಗೋ. ಬರೀ ತವ್ರ ಮನೆ. ನೋಡು, ನನ್ನ ತಂಗಿಯಾರು ಅದನ್ನು ಒಂದು ದಿನ ಅಂತಾರೆ ನಂಗೆ. ಯಾವಾಗ ನೋಡ್ತಿ ಅನ್ನ ಅಂತ ಆಯ್ತಾ? ಅವನನ್ನು ಮಾಡಿದ್ದೆಲ್ಲ ಮರ್ತ್ಬಿಟ್ಟ. ಯಾಕ್ರಿ ಇನ್ನೂ ಮಕ್ಕೊಂಡಿಲ್ಲ? ಏನು ಯೋಚನೆ ಮಾಡಾತ್ತೀರಿ? ಒಂದಾಗನ ಒಂದು ಸಮಸ್ಯೆಗಳು ಬರಾಕತ್ತವು. ಏನು ಮಾಡ್ಬೇಕಂತ ನನಗೂ ತೋಚವಲ್ದು. ಯಾವ್ದಾದ ಕುಸ್ತಿದನ್ರಿ? ಹ್ಞೂ, ಇನ್ನೆರಡು ದಿನ ಆದರೆ ಕುಸ್ತಿದು ಸ್ಟಾರ್ಟ್ ಆಗುತ್ತೆ. ಎಲ್ಲಿಂದ ತೊಗೊಂಡು ಬರಲಿ? ಅವನ್ನೆಲ್ಲೂ ಹುಡ್ಕೊಂಡು ಬಂದಿದ್ದೆ. ಈಗ ಏನು ಮಾಡಬೇಕು ಗೊತ್ತಾಗವಲ್ದು. ಎಲ್ಲ ದೇವಿ ನೋಡ್ಕೊಂತಾಳೆ, ಯಾಕೆ ಚೆಲ್ಲಿ ಕೇಳಿಸ್ಕೊಂತೀರಿ? ಆರಾಮಾಗಿ ಮಕ್ಕೋರಿ, ಆಮೇಲೆ ನೋಡಿದಾತ. ಸರಿ. ಹಬ್ಬ, ಎಲ್ಲರೂ ಮಕ್ಕೊಂಡಾರ ಅನ್ಸುತ್ತೆ. ನಾನು ಯಾರ ಕೈಯಾಗ ಸಿಕ್ಕಾಕೊಂಡ್ರೆ ಏನು ಹೇಳ್ಬೇಕು ಅನ್ನೋದು ಗೊತ್ತಾಗವಲ್ದು. ರಾಮ್, ಅಯ್ಯೋ ಮಮ್ಮಿ ಇನ್ನೂ ಮಕ್ಕೊಂಡಿಲ್ವಾ? ಏನು ಹೇಳಿ ಈಗ? ರಾಮ್, ಏನಪ್ಪ, ಏನು ಟೈಮಿಂಗ್ ಇದೆ? ನನ್ನ ಗುಂಡು ಮನೆ ಇನ್ನೂ ಮಕ್ಕೊಂಡೇ ಇಲ್ಲ. ಅದೇ ಮಮ್ಮಿ, ಬೆಂಗಳೂರಿಗೆ ಹೋಗಿದ್ದೆ. ಫ್ರೆಂಡ್ ಬರ್ತಾರಂತೆ. ಏನು ಫ್ರೆಂಡಾ? ಹ್ಞೂ ಮಮ್ಮಿ, ಬೆಂಗಳೂರಿನಾಗ ನನ್ನ ಫ್ರೆಂಡ್ ಅದರ ಬರ್ತಾರಂತ ಹೇಳಿದ್ನಲ್ಲ. ಹೌದಾ? ಮತ್ತು ಶ್ಯಾಮ್ ನೋಡಿದ್ರೆ ನೀನೇನು ಬೇರೆದಕ್ಕೆ ಹೋಗಿ ಅಂದ್ರೆ? ಏನಂದ? ಅದ ಫ್ಯಾಕ್ಟ್ರಿಗೆ ಏನೋ ಮಟೀರಿಯಲ್ ತರಬೇಕು, ಏನೋ ಮಾಡಬೇಕು ಅಂತ ಅನ್ನಕತ್ತಿದ್ದ. ಅಯ್ಯ ಹೌದು ನೋಡು, ಅದಕ್ಕೂ ಹೋಗಿದ್ನೆ. ಅದನ್ನು ಹೋಗಿ ಇದನ್ನು ಮಾಡ್ಕೊಂಡು ಬಂದೆ. ಅದು ಭಾಳ ಚಂದಿತ್ತು ಮಮ್ಮಿ, ಎಲ್ಲ ತೊಗೊಂಡೆ. ಸರಿಯಮ್ಮ, ಹಂಗೆ ಮಾಡ್ತೀನಿ ತಗೋ. ಶ್ಯಾಮ್, ಊಟ ಮಾಡಿ. ಊಟ ಏನು ಬೇಡವಾ? ಹೊಟ್ಟೆ ಫುಲ್ ಆಗೈತಿ. ಏನಪ್ಪ, ಹೊರಗೆ ತಿಂದು ಹೊಟ್ಟೆ ಕೆಡಿಸ್ಕೋಬೇಡ ಅಂತ ಎಷ್ಟು ಸಲ ಹೇಳಿ ನಾನು ನಿನಗೆ? ಹೋಗ್ಲಿ ಬಿಡು, ಹೊತ್ತಾಗೈತಿ ಮಕ್ಕಳಿ. ಏನ್ರಿ ಅತ್ತಿ, ಒಟ್ಟು ಹೊರಗೆ ತಿಂತೀನಂತ ನೋಡು. ಬರೀ ಹುಡುಗರು
ತಿಂತಾವು ಮತ್ತೇನು ಮಾಡೋಕ್ಕಾಗಲ್ಲ. ಹೋಗಪ್ಪ ಮಕ್ಕ ಹೋಗು. ಬಾಯ್ ಬಂಗಾರಿ. ಹೋಗಿ ಸಾಕು. ಅವ ಹಿಂಗೆ ಮಸ್ಕ ಮಾಡ್ತಾನೆ, ನೀವು ಅಂತ ಒಪ್ಕೊಂಡು ಬಿಡ್ತೀರಿ ನೋಡು. ಯಾಕೆ ರೀತಿ ಮಕ್ಕೊಂಡಿಲ್ಲ? ಯಾಕೆ ನಿದ್ದಿನ ಬರೋವಲ್ದು? ಇವ್ರನ್ನೊಮ್ಮೆ ಮಾತಾಡ್ಸ್ಕೊಂಡು ಬರಲೇನ ಅಂತ. ಹೊತ್ತಾಗೈತ್ರಿ, ಇಂಥ ಸರಿ ಹೊತ್ನಾಗ ಅಲ್ಲೇನು ಹೋಗೋದು ಬ್ಯಾಡ್ರಿ ಅತ್ತೆ. ಮಕ್ಕೊಂಡ್ರಿ, ನಾಳೆ ಬೆಳಿಗ್ಗೆ ಹೋಗುದ್ರತ್ತೆ. ನೀ ಹೇಳೋದು ಕರೆನ ಐತಿ. ಯಾಕೆ ಇವ್ರು ಆರಾಮಾಯ್ತೋ ಇಲ್ಲೋ ಅಂತ ಅನ್ಸಾಕತೈತಿ. ಹೌದಾ? ಇಲ್ಲ, ನಾನು ಊಟ ಕೊಟ್ಟು ಬಂದಲ್ಲ, ಮಾಮರ ಆರಾಮ ಇದ್ರೆ. ಹೌದಾ? ಹಂಗಿದ್ರೆ ಓಕೆ. ನಾಳೆ ನಾ ಹೋಗ್ತೀನಲ್ಲ, ನಿಮ್ಗೆ ಕರ್ಕೊಂಡು ಹೋಗ್ತೀನಿ ತಗೋರಿ. ಹುಡುಗರು ಜೋಡಿ ಕುಂತಾಳಕಿ, ಏನೋ ಅಂತ್ಯಾಕ್ಷರಿ ಅಂತ ಅದಂತ ಆಡಕೊಂತ ಕುಂತಾರ. ಹೌದಾ? ಎಲ್ಲಿದಾರ? ಅಲ್ಲೇ ರೂಮ್ನಾಗ ಕುಂತಾರ ನೋಡು. ಏನೋ ಅಂತ್ಯಾಕ್ಷರಿ ಅಂತ ಹಾಡಕತ್ತಾರ ನೋಡು. ಹೌದಾ? ನಡಿ ನೋಡುನು. ನಾವು ಸಣ್ಣರಿದ್ದಾಗ ಹಳೇ ಹಾಡು ಆಡ್ತಿದ್ವಿ, ಇವ್ರು ಯಾವ ಹಾಡ್ತಾರೋ ಗೊತ್ತಿಲ್ಲ. ಸರಿ ಗ ಮ ಪ ದ ನಿ ಸ ಸ ಬಂತ್ ನೋಡು. ಸರಿಗಮ ಸಂಗೀತವ ಹಾಡಿದೆ ದ ಬಂತ್ ನೋಡು. ಎಷ್ಟು ಹಳೆ ಸಾಂಗ್ ಹಾಡ್ತೀನಿ ನೀನು? ಹೊಸ ಹಾಡು ಲೇಟೆಸ್ಟ್? ಹಿಂದಿನೂ ಐತಿ. ಹಿಂದಿ ಏನಿಲ್ಲ, ಓನ್ಲಿ ಕನ್ನಡ ಅಷ್ಟೇ. ಯಾಕಂದ್ರೆ ಮಮ್ಮಿಗಳಿಗೆ ಅರ್ಥ ಆಗಲ್ಲ. ನಾವು ಅಷ್ಟು ಆಡ್ಬೇಕಾದ್ರೆ ಹಿಂದಿ ಓಕೆ, ಈಗೇನು ಬೇಡ. ದಿ ದ ದಾ ದಿ ದಿ ದು ಯಾವುದು ಯಾವ್ದು 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 ಯಾವುದು? ದೂರದಿಂದ ಬಂದಂತ ಅಂತರಂಗ ಜಾನ, ನಾಕಾನಿ ನಾಕಾನಿ ನನ್ನ ದೇವರಾನೆ ನ. ಅವ್ವ ಮಮ್ಮಿ ಎಷ್ಟು ಹೊಸ ಸಾಂಗ್ ಹಾಡಿದೆ ಅವ್ವ. ನಮಗೆಲ್ಲ ಎಲ್ಲಿ ನೆನಪಿರ್ಬೇಕು? ಸಂಗೀತ ಆಂಟಿ ನೀ ಹಾಡಿ. ನನಗೂ ಹೊಸ ಬರಲ್ವಾ, ನಾವು ಹಳೆಯವ್ರ. ನಾಲ ನಾನಿನ್ನ ಮರೆಯಲಾರೆ. ಎಲ್ಲರೂ ಇಲ್ಲೇ ಕುಂತಾರ ನೋಡು. ಏ ಅಜ್ಜಿ ಬಂದ್ಲ. ಅಜ್ಜಿ ನೀ ನಮ್ಮ ಗ್ರೂಪಿಗೆ ಬಾ. ಅವ್ರು 3 ಜನ ಆಗ್ಯಾರ, ನಾ ಇಬ್ಬರದೀವಿ. ನಮ್ಮ ಸೈಡ್ ಬಾ ನೀ. ವಾ ನಮಗೆಲ್ಲ ಇವು ಹಾಡಕ್ಕೆಲ್ಲ ಬರಂಗಿಲ್ವಾ? ಏ ಅಜ್ಜಿ ಬರ್ತ ಬಾ ನೀನು. ಏ ಅಜ್ಜಿ ನೀನು ಹಳೆ ಕಾಲದ ಹಾಡದಲ್ಲ, ಅವ್ನು ಹಾಡ್ಬಾ. ಯವ್ವ ಬರಂಗಿಲ್ವಾ ನಂಗೆ? ಏ ನಾಚ್ಕೊಬೇಡವಾ. ಈಗ ಎಲ್ಲಿ ಬಂತದ? ರ ರ ರ ಅಜ್ಜಿ ರ ಒಳಗೆ ಹಾಡ. ಏ ಬಿಡು ಬರಂಗಿಲ್ಲ ಅಂತಾಳೆ. ಬರತ್ ನೋಡಿ ಈಗ ಹೆಂಗೆ ಹಾಡ್ತಾಳೆ. ಅಜ್ಜಿ ಹಾಡ ಸ್ಟಾರ್ಟ್. ರಾಜ ಮುದ್ದು ರಾಜ ನೂಗುವಂತ ಕೋಪ ನನ್ನಲ್ಲೇಕೆ. ನೋಡು ಮಮ್ಮಿ ಹಾಡಕ್ ಬರಂಗಿಲ್ಲ ಅಂತ ನೋಡಲ್ಲ ಹೆಂಗೆ ಹಾಡಿಲ್ಲ. ನಮ್ಮ ಬಂಗಾರ ಹೆಂಗ ಅಣ್ಣ ಅಗ್ರ ಬಗ್ರ ನೋಡಿ. ಕೆ ಬಂತು ನೋಡಿ ಕೆ. ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ. ಮಮ್ಮಿ ಮೈಸೂರು ಮಲ್ಲಿಗೆ ಮೈಯೆಲ್ಲ ಹೋಳಿಗೆ ಅಂಗಾಂಗ ಅರಳಿಸಿ ಪಂಚಾಂಗ ಓದಿಸಿ. ನಮ್ಮ ಮಮ್ಮಿನೂ ಹಾಡಕತ್ ನೋಡಲ್ಲಿ. ಇದು ಚೀಟಿಂಗ್ ಮಮ್ಮಿ. ಯಾವ ಸಡೆ ನೀನು? ನೀ ಯಾಕೆ ಅವ್ರಿಗೆ ಹಾಡ್ದಿ? ಇದು ಚೀಟಿಂಗ್ ಇದೆ ಮಮ್ಮಿ. ಹೋಗ್ಬೇಡ, ನಿಂತ್ಕೊರೆ. ಏನು ಮಾಡ್ತೀಯ ಹೋಗಿ. ನಂಗೆ ಗೊತ್ತು ಅಪ್ಪ ಮಕ್ಕೊಂಡಿರ್ತಾರ ಬಾಸುಮ್ಮ. ಒಟ್ಟು ಗುಳೆ ಹಾಕೊಂಡು ಇಲ್ಲೇ ಕುಂದ್ರೆ ಮತ್ತೆ ಬೈತಾರ ಅವರು ದಾಂಧೆ ಆದರೆ. ಅಕ್ಕ ಕದ ಹಾಕೊಂಡು ಹೋಗಿ ನೀನು. ಬಾಯ್ ಮಾಡಬೇಡ್ರ, ಕದ ಹಾಕೊಂಡಿನಿ. ಹಾಂ ಅಕ್ಕ. ಎಲ್ಲಿ ಬಂದೀಗ? ಮರ್ತಾ ಹೋಗುತ್ತೆ ನೋಡಿ ಎಲ್ಲಿಗಂತೆ. ಏನಕ್ಕ ಬಂದಿತ್ತಲ್ಲ? ಕರುನಾಡಿ ಕೈ ಚಾಚಿದೆ ನೋಡಿ. ಡುಮ್ 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 ರಾಕೆಟ್ ಡುಮ್ ಡುಮ್ಮಲ್ಲ ಕಡೆ ಡುಮ್ ಡುಮಾಲ ಕಡೆ ಡುಮ್. ಏನು ನೀವು ಇಟಿಟಿಟ ಹಾಡ್ತೀರಿ? ಪೂರ್ತಿ ಹಾಡ್ರಿ. ಡಯಾನ ಪೂರ್ತಿ ಹಾಡ್ಬೇಕಾ? ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್. ಅದು ಹಾಡಲ್ಲ, ಇದು ಚೀಟಿಂಗ್. ಹೌದು ಚೀಟಿಂಗು. ಏನ್ರಿ ಆವಾಜದು? ಸ್ವಲ್ಪ ಸಾವಕಾಶ ಮಾತಾಡ್ರಿ. ಅಪ್ಪ ಮಕ್ಕೊಂಡ ಬೈಯಕತ್ತ ನೋಡು. ನಾನಾ ನೀನು ಬರೋ. ಏನು ರಾಮ್ ಬಂದ? ಯಾವ ಬಂದ? ಈಗ ಬಂದ ನೋಡು. ನಮ್ಗೇನತ್ತ ನನ್ನ ಸಿಗ್ಲವ. 3 ದಿನ ಅಂತ ಒಟ್ಟ ಕೈಗೆ ಸಿಗೋವಲ್ಲ. ಮಮ್ಮಿ ನೀ ಏನೋ ನಾಳೆಗೆ ಆಫೀಸಿಗೆ ಬರ್ತೀಯ ಅಂತಲ್ಲ, ಹೌದಾ? ಹೌದಪ್ಪ. ಏನೋ ಅದು ಲೆಕ್ಕಾಚಾರ ನೋಡ್ಬೇಕಂತ ಬರ್ತೀನಿ. ಸರಿಯಾಗಿದ್ರೆ ಯಾವ ಆಫೀಸಿಗೆ ಹೊಂಟಿಯ ಮಮ್ಮಿ? ಸಿಲ್ಕ್ ಇಂಡಸ್ಟ್ರಿ ಇದು ನಮ್ಮದು ಕ್ಲಾತ್ ಇದು ಬಂದೈತಲ್ಲ ಡಿಸೈನ್ ಇದ್ದು, ಅದನ್ನು ನೋಡಕ್ಕೆ ಹೊಂಟೀನಿ. ಹೌದಕ್ಕ, ನೀ ನೋಡಕತ್ತಿ ಅದನ್ನು? ಹೌದು ಕಣೆ. ಈ ಸಲ ಸಿಲ್ಕ್ ಡಿಸೈನಿಂಗ್ ಒಂದು ಆಫರ್ ಬಂದೈತಲ್ಲ, ಅದು 100 ಕೋಟಿದು, ಅದನ್ನು ಮಂಡನೆ ಮಾಡಕ್ಕೆ ಹೊಂಟೀನಿ ನಾನು. ಅವು ಮತ್ತು ಆನ್ ಟೈಮ್ ಕೊಡ್ಲಿಕ್ಕಂದ್ರೆ ಅವರು ಈ ಸಲ ಡಿಲೇ ಮಾಡ್ತೀನಿ ಅಂತ ಅನ್ನಕತ್ತಾರ. ಅದಕ್ಕೆ ಸುಮ್ಮನೆ ಅಮೌಂಟ್ ಡಿಲೇ ಆಕತಿ. ನಾನು ಹೋಗಿ ಎಲ್ಲ ನೋಡ್ಕೊಂಡು ಬಂದೆ ಅಂದರೆ ಎಲ್ಲ ಸರಿ ಹೋಗುತ್ತಂತೆ. ನಾನು ಹೋಗ್ಬೇಕಂತ ಮಾಡಿ ನೋಡು. ಹೌದಾ ದೊಡಮ್ಮ, ಈ ಸಲ ಮಸ್ತ್ ಡಿಸೈನ್ಸ್ ಮಾಡಿಸ. ನಮಗೂ ಮನೆಗೂ ಮಾಡಿಸ. ಹಾಂ, ಈ ಸಲ ಆ ಡಿಸೈನ್ ಅಪ್ರೂವ್ ಆತಂದ್ರೆ ಮನೆಗೂ. ಏನಿದು ನನ್ನ ಬುಡಕ್ಕೆ ಬರಕತ್ತಲ್ಲ, ಏನೋ ಅಂದಂಗೆ ಆಯ್ತು. ಏನಿಲ್ಲಕ್ಕ, ನೋಡ್ರಿ ಮಕ್ಕಳನ್ನು